ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವಾಗಷ್ಟೇ ನಾವೆದ್ವಿ. ಈಗ 6 o'clock ಆಗಿದೆ. ಧ್ವನಿ ಯೂಶ್ವಲಿ ಬೆಳಿಗ್ಗೆ ಬೇಗ ಎದ್ದೇಳ್ತಾಳೆ. ಸೊ ಎದ್ದು ಇಲ್ಲಿ ಕುತ್ಕೊಂಡು ಬರ್ಡ್ಸ್ನ ನೋಡ್ತಾ ಇದ್ದಾಳೆ. ಪಾಪು ಧ್ವನಿ. ಸೊ ನಾನು ಜೀರಾ ನೀರು ಮಾಡಿಕೊಂಡೆ. ಐ ಆಮ್ ಡ್ರಿಂಕಿಂಗ್ ವಾಟರ್. ಸೊ ಇವತ್ತಿದ್ದು ಏನು ಪ್ಲ್ಯಾನ್ಸ್ ಅಂದರೆ ಆಫೀಸ್ ಇದೆ, ಆಫೀಸ್ಗೆ ಹೋಗಬೇಕು. ಹಾಗಾಗಿ ಐ ಥಾಟ್ ನಿಮ್ಮನ್ನೆಲ್ಲ ಲೈಕ್ ಶೋ ಯು ಹೌ ನಂದು ಡೇ ಲುಕ್ಸ್ ಲೈಕ್ ಅಂತ, ಬೀಯಿಂಗ್ ಅ ವರ್ಕಿಂಗ್ ಮಾಮ್, ಹೌ ಮೈ ಡೇ ಲುಕ್ಸ್ ಅಂತ. ರಾತ್ರಿ ಮಲಗುವಾಗ ಇಟ್ಸ್ 12 o'clock, ಎದ್ದೇಳುವಾಗ 5:30 ಆಗಿತ್ತು. ಅವಳು 3 o'clock 4 o'clock ಆದಮೇಲೆ ಈಗ ಕರೆಕ್ಟ್ ನಿದ್ದೆ ಮಾಡಲ್ಲ, ಎದ್ದೇಳ್ತಾ ಇರ್ತಾಳೆ. ಸೊ ನನಗೆ ಸಹ ಕರೆಕ್ಟ್ ನಿದ್ದೆ ಇರೋದಿಲ್ಲ. ಆ್ಯಂಡ್ ಇವತ್ತು 5:30ಗೆ ನಾನು ಎದ್ದೆ, ಅವಳು 6 o'clock ಎದ್ಲು. ಸ್ವಲ್ಪ ಕೆಲಸ ಇತ್ತು ನನಗೆ. ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಪ್ರಾಬಬ್ಲಿ ಪುಳಿಯೋಗರೆ ಮಾಡ್ಕೊತೀನಿ ಆ್ಯಂಡ್ ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಹೋಗೋದು. ಅಪ್ಪಗೆ ಸಹ ಪುಳಿಯೋಗರೆ ಬಾಕ್ಸಿಗೆ ಹಾಕಿ ಕೊಡಬೇಕು. ಪುಳಿಯೋಗರೆ ಗೊಜ್ಜಿದೆ, ರೈಸ್ ಮಾತ್ರ ಇಟ್ಟರೆ ಸಾಕು. ಹಾಗಾಗಿ ಲಂಚ್ ಇವತ್ತು ಪುಳಿಯೋಗರೆ. ಬ್ರೇಕ್ಫಾಸ್ಟ್ ಯೂಶ್ವಲಿ ನಾನು ಅಪ್ಪು ಇಬ್ಬರು ಮಾಡಲ್ಲ. ಯೂಶ್ವಲಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಇಬ್ಬರು ಬ್ರೇಕ್ಫಾಸ್ಟ್ ತಿನ್ನಲ್ಲ. ಡೈರೆಕ್ಟ್ ಏನೋ ಆಫೀಸಿಗೆ ಹೋಗಿ 12 o'clock ಹಂಗೆ ಲಂಚ್ ತಿನ್ನೋದು. ಮಮ್ಮಿ ವಾಕಿಂಗ್ ಹೋಗಿದ್ರು. ಇನ್ನು ಅವ್ರು ಬಂದಮೇಲೆ ಇದು ನೀರು ಕುಡಿದು ಮುಗಿಸೋ ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಹಾಲು ತೊಗೊಂಬರ್ತಾರೆ ಬರಬೇಕಾದ್ರೆ. ಸೊ ಕಾಫಿ, ವಿತೌಟ್ ಕಾಫಿ ಐ ಕಾಂಟ್, ಮೈ ಡೇ ವೋಂಟ್ ರನ್ ವಿತೌಟ್ ಕಾಫಿ. ನಂದು ಕಾಫಿ ಅಡಿಕ್ಷನ್. ಐ ನೋ ವಿಚ್ ಇಸ್ ನಾಟ್ ಕರೆಕ್ಟ್, ಬಟ್ ದಟ್ಸ್ ಓಕೆ. ಐ ನೀಡ್ ಮೈ ಕಾಫಿ ಅಟ್ಲೀಸ್ಟ್ ಟು ಗೆಟ್ ಗೋಯಿಂಗ್ ಥ್ರೂ ಮೈ ಸ್ಟ್ರೆಸ್ಫುಲ್ ಡೇಸ್. ಆ್ಯಂಡ್ ಎದ್ದ ತಕ್ಷಣವೇ ನಂದು ಹನುಮಾನ್ ಚಾಲೀಸ್ ಪ್ರೇಯರ್ ಹೇಳಿ ಆಯಿತು. ಪ್ಲಸ್ ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಗ್ರ್ಯಾಟಿಟ್ಯೂಡ್ ಜರ್ನಲ್. ಸೊ ಅದು ಬರದೆ ಆಯಿತು. ಆ್ಯಂಡ್ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇತ್ತು, ಅದು ಮಾಡಿ ಮುಗಿಸಿದೆ. ಇನ್ನು ರೈಸಿಗಿಟ್ಟು ಬಾಕ್ಸಿಗೆ ಪುಳಿಯೋಗರೆ ಹಾಕಿ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಲೆಟ್ಸ್ ಗೋ ಟು ಆಫೀಸ್. ನಾನು ಧ್ವನಿ ಇವಾಗಷ್ಟೇ ಕೆಳಗೆ ಹೋಗಿ ಬಂದ್ವಿ ಕಸ ಹಾಕಿ ಬಂದ್ವಿ. ಅಲ್ಲ ಕನ್ನಮ್ಮ? ಗುಡ್ ಮಾರ್ನಿಂಗ್ ಪಿಕಾಚು, ಗುಡ್ ಮಾರ್ನಿಂಗ್. ಆ್ಯಂಡ್ ಗೈಸ್, ಐ ವಾಂಟೆಡ್ ಟು ಶೋ ಯು ಹೊಸದು ಪಕ್ಷಿ ಗೂಡು ಕಟ್ಟಿದೆ ಇಲ್ಲಿ. ಇದರೊಳಗೆ ಅದೊಂದು ಬುಲ್ಬುಲ್ ಅಂತ ಒಂದು ಬರ್ಡ್ ಇದೆಯಲ್ಲ, ಅದು ಬಂದು ಇಲ್ಲಿ ಕುತ್ಕೊಳ್ತದೆ. ಈಗೆಲ್ಲ ಆರೋದು ಅಲ್ಲಿದೆ, ಕಾಣಿಸ್ತಿಲ್ಲ? ಆರೋಯ್ತು. ಅದು ಇಲ್ಲಿ ಬಂದು ಕುತ್ಕೊಳ್ತೆ. ನಾನು ನೆಕ್ಸ್ಟ್ ಟೈಮ್ ಒಂದು ಫೋಟೋ ತೊಗೊಳ್ತೇನೆ ಅದ್ರದ್ದು. ಗೂಡು ಕಟ್ಟಿದೆ ಗಿಳಿ ಅಲ್ಲ, ಬುಲ್ಬುಲ್. ಆ್ಯಂಡ್ ಹೊಸ ಪ್ಲ್ಯಾಂಟ್ಸ್ ನಾವು ಆ್ಯಡ್ ಆನ್ ಮಾಡಿದ್ದೀವಿ. ಮೊನ್ನೆ ಊರಿಗೆ ಹೋದಾಗ ಸ್ವಲ್ಪ ಹೊಸ ಪ್ಲ್ಯಾಂಟ್ಸ್ ತಂದ್ವಿ, ಹೊರಗಡೆ ಇಟ್ಟಿದ್ದೀವಿ. ಅದನ್ನ ಅಲ್ಲಿ ಶೋ ಯು 1 second. ವೀಳ್ಯದೆಲ್ಲ ಈಗ ಬರ್ತಾ ಇದೆ ಚೆನ್ನಾಗಿ. ಸ್ವಲ್ಪ ಈ ಕಡೆದೆಲ್ಲ ಹಾಳಾಯಿತು, ಹಾಗಾಗಿ ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಮೊನ್ನೆ ಎಲ್ಲ ನಾನು ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಿದೆ, ಮತ್ತು ಇವಾಗ ಚೆನ್ನಾಗಿ ಬರ್ತಿದೆ. ತುಳಸಿ ಹೋಯ್ತು, ತುಳಸಿ ಬಾಡೋಯ್ತು. ಯಾಕೋ ಇಲ್ಲಿ ತುಳಸಿನೇ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಪಾಟ್ ಚೇಂಜ್ ಮಾಡಿ ನೋಡಬೇಕಾ ಅಂತ. ಡಿಶ್ ವಾಷರ್ ಬಂದಿತ್ತು ನೆನ್ನೆ ಗೋದ್ರೇಜಿದು, ಬಟ್ ಇಟ್ಸ್ ಡ್ಯಾಮೇಜ್ಡ್ ಗೈಸ್. ಡ್ಯಾಮೇಜ್ ಆಗಿದೆ, ಹಾಗಾಗಿ ಇಟ್ಸ್ ಗೋಯಿಂಗ್ ಫಾರ್ ಇಟ್ ನಾವು. ಹೊಸ ಗಿಡಗಳು ತೋರಿಸ್ತೀನಿ ನಿಮಗೆ. ಕೀಟ ಇದೊಂದು ಮುಂಚೆ ಇತ್ತು, ಬಟ್ ಹಾಳಾಗಿತ್ತು. ಈಗ ಮತ್ತೆ ತಂದು ಹೊಸದು ಹಾಕಿದ್ದೀವಿ. ಇದೊಂದು ಹೊಸತ್ತು, ಮತ್ತು ಇನ್ನೂ ಉಳಿದಿದ್ದು ಹೊಸತ್ತು ಗಿಡ. ಇದು ಏನು ಸ್ಮೆಲ್ ಅಂದರೆ ಒಳ್ಳೆ ಸ್ಮೆಲ್ ಗಿಡ. ಮತ್ತು ಇದೊಂದು ಹೂವು ಬರ್ತಾಯಿದೆ ಆಲ್ರೆಡಿ. ಮತ್ತು ಇದು ಸುಗಂಧರಾಜ ಹೂವು ಬಿಟ್ಟಿಲ್ಲ.
ಇದು 3 ನ್ಯೂ ಅಡಿಷನ್ ಟು ಫ್ಯಾಮಿಲಿ. ಈ ಮಾವಿನ ಮರಕ್ಕೆ ಇನ್ಫೆಕ್ಷನ್ ಆಗಿ ಇದರಿಂದ ಗಾಳಿಗೆ ಆ ಇನ್ಫೆಕ್ಷನ್ ಎಲ್ಲ ಗಿಡಗಳಿಗೆ ಬರ್ತಿದೆ. ಸೊ ಯಾವಾಗಲೂ ಡಿಸ್ಇನ್ಫೆಕ್ಟೆಂಟ್ ಆಗ್ತಾನೆ ಇರಬೇಕು, ಸ್ಪ್ರೇ ಮಾಡ್ತಾ ಇರಬೇಕು. ಅದು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಗಿಡಗಳೆಲ್ಲ ಬೇಗ ಹಾಳಾಗ್ತವೆ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಇದು ಬಯೋ ಪ್ರೊಟೆಕ್ಟರ್ ಪ್ಲಾಂಟ್ ಪ್ರೊಟೆಕ್ಷನ್ ಫಾರ್ಮುಲಾ. ಇದೇನಿಲ್ಲ, ಜಸ್ಟ್ ಈಗೊಂದು ಈ ಸ್ಪ್ರೇನ ನಾನು ತೋರಿಸ್ತೀನಿ, ಒಂದು ನಿಮಿಷ. ಜಸ್ಟ್ ಗಿಡದ ಮೇಲೆಗೆ ಸ್ಪ್ರೇ ಮಾಡಿದರೆ ಸಾಕು. ಲೆಟ್ ಮಿ ಶೋ ಯು. ಸೊ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅನಿಸುತ್ತಲ್ಲ, ವೈಟ್ ಎಲ್ಲಾದರೂ ಇನ್ಫೆಕ್ಷನ್ ಆಗಿದ್ರೆ, ಸೊ ಜಸ್ಟ್ ಈಗ ಸ್ಪ್ರೇ ಮಾಡಿದರೆ ಸಾಕು. ಸೊ ನಾನು ಆಲ್ಮೋಸ್ಟ್ ಒಂದು ವೀಕ್ಲಿ ಒನ್ಸ್ ಅಂತೂ ಸ್ಪ್ರೇ ಮಾಡ್ತಾ ಇರ್ತೀನಿ. ಆಗ ಅದು ವೈಟ್ ಏನಾದರೂ ಬಂದಿದ್ದರೆ ಇನ್ಫೆಕ್ಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಾಂದರೆ ಹಾಗೆ ಬಿಟ್ಟರೆ ಫುಲ್ ಗಿಡ ಹಾಳಾಗೋಗುತ್ತೆ. ರೋಸ್ ನೋಡಿ ಎಷ್ಟೊಂದು ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ, ಇಲ್ಲಿ ಒಂದು ಸ್ವಲ್ಪ. ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದಲ್ಲ, ಹೋಮ್ ಟೂರ್ ಮಾಡುವಾಗ ನಮಗೆ ಸನ್ರೈಸ್ ಮನೆ ಒಳಗೆ ಬೀಳುತ್ತೆ ಸೀದಾ ಬೆಳಕಂತ. ಇನ್ನೂ ಅಷ್ಟು ಬ್ರೈಟ್ ಆಗಿಲ್ಲ. ಬ್ರೈಟ್ ಆದರೆ ಫುಲ್ ಒಳಗಡೆ ಸನ್ಲೈಟ್. ಇದು ನಮ್ಗೆ ಆ ಕಡೆ ರೂಮಿಂದ ಸಹ ವಿಸಿಬಲ್ಲು. ಸೊ ಬೆಳಿಗ್ಗೆ ಒಳ್ಳೆ ವಿಟಮಿನ್ ಡಿ ಸಿಗುತ್ತೆ ಮನೆಯೊಳಗೆ. ನೋಡಿ ಇಲ್ಲಿ ತನಕ ಬಿದ್ದಿದೆ ಸನ್ರೈಸ್, ಆಲ್ಮೋಸ್ಟ್ ಇನ್ನು ಸ್ವಲ್ಪ ಕಿಚನ್ ತನಕ ಬಿದ್ದಿದೆ. ಎಷ್ಟು ಬೆಳಕು ಬೀಳುತ್ತೆ ಬೆಳಿಗ್ಗೆ ಎದ್ದು. ನಿಮ್ಮಲ್ಲಿ ಸಹ ರೂಮಲ್ಲಿ ಎದ್ದೇಳಿದ ತಕ್ಷಣ ನಮಗೆ ಸನ್ ದರ್ಶನ. ಇದೇ ಬರ್ಡ್ಸ್ ಗೂಡು ಕಟ್ಟಿರೋದು. ಹೀಗೆ ಎಷ್ಟೋ ತನಕ ವಾಕಿಂಗ್ ಹೋಗಿದ್ರು ಅವರು. ನಾನು ಆವಾಗಲೇ ಅವ್ರದ್ದು ಮನೆ ತೋರಿಸುವಾಗ ಅವರು ಮನೇಲಿ ಇರಲಿಲ್ಲ. ಈಗ ದೇ ಆರ್ ಬ್ಯಾಕ್ ಹೋಮ್, ಏನೋ ಮಾಡ್ತಿದ್ದಾರೆ. ಈಗ ನಾನು ಹೊರಗಡೆ ವೀಡಿಯೋ ತಗೊಳಕ್ಕೆ ಹೋದರೆ ಓಡೋಗ್ತಾರೆ. ನಾನು ರೆಡಿ ಆದೆ, ಹೊರಟೆ ಇವಾಗ ಆಫೀಸಿಗೆ. ಇವತ್ತು ಸ್ಕೂಟಿಯಲ್ಲಿ ಹೋಗ್ತಿದ್ದೀನಿ, ಸ್ವಲ್ಪ ಬೇಗ ಹೋಗಬೇಕು, ಯಾಕೆಂದರೆ ಮತ್ತೆ ಟ್ರಾಫಿಕ್ ಸಿಗುತ್ತೆ ಅಂತ. ಸೊ ಲೆಟ್ಸ್ ಮೀಟ್ ಯು ಗೈಸ್ ಅಟ್ ಆಫೀಸ್. ದಿಸ್ ಇಸ್ ಮೈ ಸ್ಕೂಟಿ, ಇದು ಅಪ್ಪದು ಬೈಕ್, ಅದು ನಮ್ಮದು ಕಾರ್. ಯಪ್. ಸ್ಟ್ರೀಟ್ ಆಫೀಸ್. ನಾನು ಮನೆಯಿಂದ ಹೊರಡುವಾಗ ಇಟ್ ವಾಸ್ 8:50 ಅನಿಸುತ್ತೆ. 8:45ಗೆ ಶೂಸ್ ಎಲ್ಲ ಹಾಕಿ ಹೊರಟೆ. 8:50ಗೆ ಸ್ಕೂಟಿ ಹತ್ತಿದೆ. ಸೊ ಈಗ 9:13 ಆಗಿದೆ. ಸೊ 25 ಮಿನಿಟ್ಸ್ ಅಪ್ರಾಕ್ಸಿಮೇಟ್ 23 ಮಿನಿಟ್ಸ್ ಆಯಿತು. ಸೊ 2-3 ಸಿಗ್ನಲ್ ಸಿಕ್ಕಿ 23 ಮಿನಿಟ್ಸಿಗೆ ಐ ರೀಚ್ಡ್ ಆಫೀಸ್. ಬ್ಲಾಗ್ ಮಾಡಿ.
So we are done with lunch, going for a small walk. Who is it? What? Who is it? Tell. Narsima, take popcorn. ಹಾಯ್ ಆಲ್, ಈಗ ಟೈಮ್ 10 o'clock ಆಯಿತು. ಸೊ ನಾನು ಆಫೀಸಿಂದ ಬಂದು ಏನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಧ್ವನಿಗೆ ಊಟ ಮಾಡಿಸಿ ಮಲಗಿಸಿ ನಂದು ಊಟ ಮಾಡಿ ಈಗ ಗ್ರೀನ್ ಟೀ ಕುಡಿತಿದ್ದೀನಿ. ನನಗೆ ಯಾವುದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಆಫೀಸ್. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಮತ್ತು ಅವಳು ಮಲಗಿಸೋದು ಬೆಳಗ್ಗಿಂದ ಹಠ ಮಾಡ್ತಿದ್ಲಂತೆ, ಸೊ ಅಳ್ತಾ ಇದ್ಲಂತೆ. ಹಠ ಮಾಡ್ತಿದ್ಲು, ಮಮ್ಮಿ ಸಹ ಬೇಗ ಟಯರ್ಡಾಗಿ ಮಲ್ಕೊಂಡ್ರು. ಹಾಗಾಗಿ ನಾನು ಅವಳು ನೋಡ್ಕೊಳ್ತಾ ಇದ್ದೆ ಸಂಜೆ ಆಫೀಸಿಂದ ಬಂದು. ಸೊ ಐ ವಾಸ್ ನಾಟ್ ಏಬಲ್ ಟು ಟೇಕ್ ಎನಿ ಆಫ್ ದ ವೀಡಿಯೋಸ್. ಇದಾಗಿತ್ತು ಇವತ್ತಿದು ನಂದು ಡೇ ಇನ್ ಮೈ ಲೈಫ್. ದಿಸ್ ಇಸ್ ಹೌ ಲೈಫ್ ಗೋಯಿಂಗ್ ಆನ್. ಚಾಲೆಂಜಸ್ ಇದೆ, ಬಿಕಾಸ್ ಮಕ್ಕಳಿಗೆ ಯಾರು ನೋಡ್ಕೊಳಕ್ಕಿದ್ರೂ ಅಲ್ಟಿಮೇಟಾಗಿ ತಾಯಿನೇ ಬೇಕಾಗುತ್ತೆ. ಯಾರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಬೇರೆ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಯಾರು ಏನು ನೋಡಿಕೊಂಡ್ರು ಎಂಡ್ ಆಫ್ ದ ಡೇ ಅವ್ರಿಗೆ ಅಮ್ಮನೇ ಬೇಕಾಗ್ತಾರೆ. ಸೊ ದೇ ಸ್ಟಿಲ್ ಡಿಪೆಂಡೆಂಟ್ ಆನ್ ಅಸ್. ಹಾಗಾಗಿ ಅವ್ರಿಗೆ ಅಮ್ಮ ಬೇಕೇ ಬೇಕಾಗುತ್ತೆ. ಸೊ ನನ್ನ ಮಮ್ಮಿ ಎಲ್ಲ ಬೆಳಗಿನ ನೋಡ್ಕೊಂಡಿದ್ರು. ಶಿ ಸ್ಟಿಲ್ ಕ್ರೈಯಿಂಗ್, ಶಿ ಸ್ಟಿಲ್ ಕ್ರ್ಯಾಂಕಿ. ಆದರೆ ನಾನಿದ್ರೆ ಹಾಗೆ ಮಾಡೋದಿಲ್ಲ, ಶಿಲ್ ಬಿ ಫೈನ್. ನೆನಪಾಗುವಾಗ ಪ್ರಾಬಬಲಿ ಶಿಲ್ ಕ್ರೈ ಅನಿಸುತ್ತೆ, ಅಂಟಿಲ್ ಶಿ ಗೆಟ್ಸ್ ದ್ಯಾಟ್ ಹರ್ ಮಾಮ್ ಇಸ್ ವರ್ಕಿಂಗ್. ಸೊ ದರ್ ಈಸ್ ಅ ಚಾಲೆಂಜ್, ಬಿಕಾಸ್ ನಮಗೆ ಕರಿಯರ್ ಸಹ ಇಂಪಾರ್ಟೆಂಟ್. ಬಿಕಾಸ್ ಅಷ್ಟು ಕಷ್ಟಪಟ್ಟು ಓದಿ ಜಾಬ್ ತೊಗೊಂಡು ಕರಿಯರ್ ಬ್ರೇಕ್ ಆಗೋದು ಇಸ್ ನಾಟ್ ಅ ಗುಡ್ ಟರ್ಮ್ಸ್. ಕರಿಯರ್ ಸಹ ಇಂಪಾರ್ಟೆಂಟ್ ಆ್ಯಂಡ್ ಫ್ಯಾಮಿಲಿ ಸಹ ಇಂಪಾರ್ಟೆಂಟ್. ಸೊ ಸರ್ಟನ್ ಫೇಸಸ್ ಆಫ್ ಲೈಫ್ ಇಸ್ ವೆರಿ ಡಿಫಿಕಲ್ಟ್. ಎಸ್ಪೆಷಲಿ ನನಗೆ ಈ ಫೇಸ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಯಾಕೆಂದರೆ ಅವಳನ್ನು ನೋಡ್ಕೊಳ್ಬೇಕು, ನನ್ನ ಕರಿಯರ್ ಸಹ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವಳಿಗೆ ಎಷ್ಟು ನಾನು ಇಂಪಾರ್ಟೆನ್ಸ್ ಕೊಡ್ತೀನೋ ವರ್ಕಿಗೆ ಸಹ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಪ್ಲಸ್ ಫ್ಯಾಮಿಲಿ ಚಿಕ್ಕ ಪುಟ್ಟ ಅದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲನೂ ಫೇಸ್ ಮಾಡಿ probably to bypass this phase of life will take some time. Challenges ಇದೆ, but at the same time
That's how life has to go on along. So we have to accept the challenges and keep going on. So probably ಈ ಟೈಮ್ ಕ್ರಾಸ್ ಆಗಿ ಸ್ವಲ್ಪ ಇನ್ನೊಂದು ಒಂದು ವರ್ಷ ಎಲ್ಲ ಆಗುವಾಗ we feel good for taking up these challenges and not giving up on this tough situations ಅಂತ. So yeah, this is how working mom life ಅನ್ಸುತ್ತೆ ಎಲ್ಲ ಕಡೆಗೂ. This is how it works, this is how it will be, is what I think. ಸೊ ಯಾ, ನಂದು ಫ್ರೆಂಡ್ಸ್, ಅಪ್ಕಮಿಂಗ್ ಫ್ರೆಂಡ್ಸ್, ಇನ್ನು ಮದುವೆ ಆಗಬೇಕಾಗಿರೋರು, ಮಗು ಮಾಡ್ಕೊಳ್ಬೇಕಾಗಿರೋರು, ಸೊ ದೇರ್ ಈಸ್ ಚಾಲೆಂಜಿಂಗ್ ಫೇಸ್ ಬರುತ್ತೆ. ಸೊ ಐ ವಿಲ್ ಕೀಪ್ ಮೋಟಿವೇಟಿಂಗ್ ಯು ಗೈಸ್. ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಫಾರ್ ಮೋಟಿವೇಶನಲ್ ಸ್ಪೀಚ್ ಅಂತ ಹೇಳ್ತಾ. ಓಕೆ ದೆನ್ ಗೈಸ್, ಟೇಕ್ ಕೇರ್, ಬೈ ಬೈ, ಸಿ ಯು, ಗುಡ್ ನೈಟ್, ಲವ್ ಯು, ಲಾಟ್ಸ್ ಆಫ್ ಲವ್.